ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಬಹು ನಿರೀಕ್ಷಿತ ಚಿತ್ರ ರಾಮಾಯಣ ಪಾರ್ಟ್ 1 ಚಿತ್ರದ ಟ್ರೇಲರ್ ಬಿಡುಗಡೆ ಆಗಿದೆ. ಟ್ರೇಲರ್ ಹೇಗಿದೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಟ್ರೇಲರ್ ನೋಡಿದೆ, ತುಂಬಾ ಸಖತ್ತಾಗಿ ಮೂಡಿ ಬಂದಿದೆ ಅಂತಾನೆ ಹೇಳ್ಬೋದು. ಈ ಟ್ರೇಲರ್ ಕನ್ನಡಕ್ಕೆ ತುಂಬಾ ವಿಶೇಷ. ಯಾಕಂದ್ರೆ ಈ ಚಿತ್ರದಲ್ಲಿ ರಾವಣ ಪಾತ್ರದಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಯಾಕಂದ್ರೆ ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ ಅವರ ಅಭಿನಯ ಯಾವ ತರ ಮಾಡಿದ್ದಾರೆ ಅಂತ. ತುಂಬಾ ಸಖತ್ತಾಗಿ ಶೂಟ್ ಆಗಿದೆ ಕೂಡ. ಅವರ ರಾವಣ ಕ್ಯಾರೆಕ್ಟರ್ ಕೂಡ ತುಂಬಾ ಸಖತ್ತಾಗಿ ಅಭಿನಯ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ರಾಮನ ಪಾತ್ರದಲ್ಲಿ ರಣವೀರ್ ಕಪೂರ್ ಅವರು ಅಭಿನಯ ಮಾಡಿದ್ದಾರೆ. ಅವರು ಕೂಡ ರಾಮನ ಕ್ಯಾರೆಕ್ಟರ್ ಕೂಡ ಸೆಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಸೀತೆಯ ಪಾತ್ರದಲ್ಲಿ ಸಾಯಿ ಪಲ್ಲವಿ ಕೂಡ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅವರು ಕೂಡ ಆ ಪಾತ್ರ ಸೆಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಟ್ರೇಲರ್ದ ನಿರಾಶೆ ಏನಂದ್ರೆ ಹನುಮಾನ್ ಪಾತ್ರ ಯಾರು ಮಾಡಿದ್ದಾರೆ ಅಂತ ರಿವೀಲ್ ಮಾಡಿಲ್ಲ. ಯಾಕಂದ್ರೆ ಹನುಮಾನ್ ಕ್ಯಾರೆಕ್ಟರ್ ಈ ಟ್ರೇಲರ್ ಅಲ್ಲಿ ತೋರಿಸಿಲ್ಲ. ಅದೊಂದು ಬೇಸರದ ಸಂಗೀತ ಅಂತಾನೆ ಹೇಳ್ಬೋದು. ಒಟ್ಟಾರೆ ಟ್ರೇಲರ್ ನೋಡೋದಾದ್ರೆ ತುಂಬಾ ಸಖತ್ತಾಗಿ ಮೂಡಿ ಬಂದಿದೆ. 4 ನಿಮಿಷದ ಮೇಲೆ ಚಿತ್ರ ವೀಕ್ಷಕರ ಈ ಟ್ರೇಲರ್ ತುಂಬಾ ಸಖತ್ತಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. VFX ಕೂಡ ತುಂಬಾ ಸಖತ್ತಾಗಿ ಮೂಡಿ ಬಂದಿದೆ. ಆದ್ರೆ ಈ ಟ್ರೇಲರ್ ಕುರಿತು ಕೆಲವಷ್ಟು ಇನ್ಸ್ಟಾಗ್ರಾಮ್ ಟ್ರೋಲ್ ಪೇಜಸ್ಗಳು ತುಂಬಾ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ. ಯಾಕೆಂದ್ರೆ ಇದು ಆದಿಪುರುಷ ಪಾರ್ಟ್ 2 ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ VFX ಕೂಡ ಅದೇ ಸೇಮ್ ತರ ಇರಬಹುದು ಅಂತ ಅವರ ಅನಿಸಿಕೆ. ಒಟ್ಟಾರೆ ಸ್ಟೋರಿ ಮೇಲೆ ಹೋಗುತ್ತೆ ವೀಕ್ಷಕರ ಚಿತ್ರ ಯಾವ ತರ ಇದೆ ಅಂತ. ಆದಿಪುರುಷದಲ್ಲಿ ಏನಾಗಿತ್ತು, ರಾಮಾಯಣ ಮೂಲ ಸ್ಟೋರಿಗೆ ಇತ್ತು, ಆದ್ರೆ ಅವರು ಮಿಕ್ಸ್ ಮಾಡಿ ಒಂಥರ ಡಿಫ್ರೆಂಟ್ ಲುಕ್ ಅಲ್ಲಿ ತೋರಿಸೋಕೆ ಹೋಗಿದ್ರು ರಾಮಾಯಣ. ಆದ್ರೆ ಆ ಚಿತ್ರ ಜನರಿಗೆ ಅಷ್ಟು ಇಷ್ಟ ಆಗಿಲ್ಲ. ಆದ್ರೆ ಈ ರಾಮಾಯಣದಲ್ಲಿ ಯಾವ ತರ ಮಾಡಿದ್ದಾರೆ ದೀಪಾವಳಿಗೆ ಉತ್ತರ ಸಿಗುತ್ತೆ. ಸೇಮ್ ರಾಮಾಯಣ ಸ್ಟೋರಿನೇ ಕಂಟಿನ್ಯೂ ಮಾಡಿದ್ರೆ ನಡೆಯುತ್ತೆ. ಇವ್ರು ಏನೇನ್ ತರ ಡಿಫ್ರೆಂಟ್ ಆಗಿ ಮಾಡಕ್ ಹೋದ್ರೆ ಈ ಚಿತ್ರ ಕೂಡ ಫ್ಲಾಪ್ ಆಗಬಹುದು ಅಂತ ಹೇಳ್ಬೋದು. ಯಾಕಂದ್ರೆ 4,000 ಕೋಟಿ ಬಜೆಟ್ ಅಂದ್ರೆ ಸಾಮಾನ್ಯವಾದ ಸಂಗತಿ ಅಲ್ಲ, ಹೈ ಬಜೆಟ್ ಚಿತ್ರ. ಆದ್ರೆ ರಾಮಾಯಣ ಮೂಲ ಸ್ಟೋರಿ ಇದ್ರೆ ತುಂಬಾ ಬೆಟರ್ ಅನ್ಸುತ್ತೆ. ಒಟ್ಟಾರೆ ಈ ಚಿತ್ರ ಅಂತ ನಮ್ಗೆ ಟ್ರೇಲರ್ ಅಂತೂ ತುಂಬಾ ಸಖತ್ತಾಗಿ ಇಷ್ಟ ಆಗಿದೆ ಅಂತಾನೆ ಹೇಳ್ಬೋದು. BG ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕಾಯ್ತು. ಯಾಕಂದ್ರೆ ಆದಿಪುರುಷದಲ್ಲಿ ಫಿಲ್ಮ್ ಫೇಲ್ ಆದ್ರೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಾಂಗ್ಸ್ ಸಖತ್ತಾಗಿ ಮೂಡಿ ಬಂದಿದ್ವು. ಆದ್ರೆ ಈ ಚಿತ್ರ ಸಾಂಗ್ಸ್ ಇನ್ನು ಯಾವುದೂ ಬಿಟ್ಟಿಲ್ಲ. ಮುಂದೆ ನೋಡ್ಬೇಕು ಯಾವ ತರ ಸಾಂಗ್ಸ್ ರೀಚ್ ಆಗುತ್ತೆ ಅಂತ. ಒಟ್ಟಾರೆ ಈ ಚಿತ್ರ ಟ್ರೇಲರ್ ತುಂಬಾ ಸಖತ್ತಾಗಿ ಮೂಡಿ ಬಂದಿದೆ. ನೀವು ಟ್ರೇಲರ್ ನೋಡಿದ್ರೆ ಟ್ರೇಲರ್ ಹೇಗಿತ್ತು ಅಂತ ನಮ್ಮ ಚಾನಲ್ ಕೆಳಗಡೆ ಕಮೆಂಟ್ ಮಾಡಿ. ಈ ಚಿತ್ರ ಫಸ್ಟ್ ಪಾರ್ಟ್ ದೀಪಾವಳಿಗೆ ಬಿಡುಗಡೆ ಆಗಲಿದೆ ಇದೇ ವರ್ಷ 2026ಕ್ಕೆ. ನೀವು ಈ ಚಿತ್ರಕ್ಕೆ ಕಾಯ್ತಿದ್ರೆ ನಮ್ಮ ಚಾನಲ್ ಕೆಳಗಡೆ ತಪ್ಪದೆ ರಾಮಾಯಣ ಪಾರ್ಟ್ 1 ಐ ಆಮ್ ವೇಟಿಂಗ್ ಅಂತ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಅಂತೂ ರಾಮಾಯಣ ಚಿತ್ರದ ಟ್ರೇಲರ್ ಕುರಿತಾಗಿತ್ತು. ಇವತ್ತಿನ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಹಾಗೂ ಹೆಚ್ಚು ಜನ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.